ಮೊನ್ನೆ ನಾನು ಚಿಕ್ಕಂಕನಹಳ್ಳಿಯಲ್ಲಿ ರಸ್ತೆ ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ, ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದೆಯೋ, ಅದು ನಾನು ಆ ಆಲೋಚನೆಗಳಿಂದ, ವಿಚಾರದಿಂದ ಹೇಳ್ತಕ್ಕಂಥದ್ದಲ್ಲ. ಏನು ನಾವು ನಮ್ಮ ಸುಮಾರು 26 ಜನರ ಮಾರಣ ಹೋಮವಾಗಿದೆಯೋ, ಅದಾಗಬಾರ್ದಾಗಿತ್ತು. ನನ್ನ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಒಬ್ಬೊಬ್ಬರು ವಿಭಿನ್ನವಾಗಿ ಅದನ್ನು ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹೇಳಿದ್ದನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ, ಎಲ್ಲರ ಕ್ಷಮೆ ಯಾಚಿಸ್ತಾನೆ. ನಾನು ಈ ದೇಶದ ಸತ್ಪ್ರಜೆಯಾಗಿ ನಮ್ಮ ದೇಶದ ಮೂಲಭೂತವಾದಂಥ ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರಬೇಕು. ಕಾಶ್ಮೀರದಲ್ಲಿ ಇರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು. ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವ್ರದ್ದೇ ಏನು ಭಾಷೆ ಇದೆ ಆ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾನೆ, ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ನನ್ನ ವೈಯಕ್ತಿಕವಾದಂತೂ ನಾನು ಅವತ್ತು ಭಾವನಾತ್ಮಕವಾಗಿ ನಾನು ಮಾತನಾಡಿದೆ ಹೊರತು ಯಾವುದೇ ಒಂದು ನನ್ನ ಕೆಲವು ಕೆಟ್ಟ ದುರಾಲೋಚನೆಯಿಂದನೋ ಕೆಟ್ಟ ಆಲೋಚನೆಗಳಿಂದ ಅದು ಹೇಳಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾನೆ. ದಯಮಾಡಿ ನಮ್ಮೆಲ್ಲ ನನ್ನ ಯುವಕ ಮಿತ್ರರಲ್ಲಿ, ನಮ್ಮೆಲ್ಲ ಕುಟುಂಬಗಳಲ್ಲಿ ನಾನು ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ನಾನು ಆ ಒಂದು ವಿಚಾರನ ತಾವು ಬಿಡಬೇಕು. ನಾನು ನಿಮ್ಮ ಒಂದು ಏನು ಕಳೆದುಕೊಂಡಿದ್ದೀರೋ ಅದು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಕುಟುಂಬದವ್ರಿಗೆ ಅದನ್ನು ಸಹಿಸ್ತಕ್ಕಂಥ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿನ ದೇವ್ರು ಕೊಡಲಿ. ತಮ್ಮ ಕುಟುಂಬದ ಜೊತೆ ಇಡೀ ಸರ್ಕಾರ ನಿಲ್ಲಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾನೆ. ದಯಮಾಡಿ ಯಾರೂ ಯಾವುದೇ ಕಾರಣಕ್ಕೂ ಅದನ್ನು ಮುಂದುವರಿಸಬಾರ್ದು. ಇಲ್ಲಿಗೆ ಅದು ಇತಿಶ್ರೀ ಆಗಬೇಕು ಅನ್ನುವಂಥದ್ದನ್ನು ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಯಾಚಿಸಿ ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದು ಮಾತನ್ನು ಹೇಳ್ತಾ, ನಿನ್ನೆ ಒಂದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಂತೋಷದಾಯಕವಾದಂಥ ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ. ನೇರ್ಲಿಕೆರೆ ಮತ್ತು ಆ ಸುತ್ತಮುತ್ತಲ ಗಾಮನಹಳ್ಳಿ ಸುತ್ತಮುತ್ತಲ ಏನು ಗ್ರಾಮಗಳಲ್ಲಿ ಕುಡಿಯೋ ನೀರಿದ್ದು ಭಾಳ ಕಷ್ಟಪಡ್ತಾಯಿದ್ರು. ಅದಕ್ಕೆ ಸುಮಾರು 35 ಕೋಟಿ ವೆಚ್ಚದಲ್ಲಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಕೆರೆಗಳೆಲ್ಲ ತುಂಬಿಸ್ಕೊಡ್ಕೊಳ್ತಾರೆ. ಸುಮಾರು 12 ಕೆರೆಗಳಿಗೆ ನೀರು ಕೊಡಲಿಕ್ಕೆ ಮಂಜೂರಾತಿಯಾಗಿದೆ. ಸರ್ಕಾರಕ್ಕೆ ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಇಷ್ಟನ್ನು ಮಾಡಿಕೊಡಲೇಬೇಕು ಅನ್ನುವಂಥದ್ದನ್ನು ಮಾಡಿಕೊಟ್ಟಂಥ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಚಿವರಾದಂಥ ಬೋಸರಾಜ್ ಅವರಿಗೆ ಸಹಕರಿಸಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಅಧಿಕಾರಿ ಮಿತ್ರರಿಗೆ ನಾನು ತಮ್ಮ ಮೂಲಕ ಒಂದು ಗೌರವವನ್ನು, ಒಂದು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಭಾಳ ನನ್ನ ಒಂದು ನಡೆಯಿಂದ ಮತ್ತೊಮ್ಮೆ ನಮ್ಮಲ್ಲಿ ವಿಷಾದ ವ್ಯಕ್ತಪಡಿಸಿ ನನ್ನ ಮಾತುಕತೆ ಮೇಲೆ ಸರ್, ಕಾವೇರಿ ನದಿ ಪಾತ್ರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈಗ ಪಿಂಡ ಪ್ರದಾನ ಮಾಡೋದು ಮತ್ತು ಅಸ್ಥಿ ವಿಸರ್ಜನೆ ಮಾಡೋ ವಿಚಾರದಲ್ಲಿ ಖಾಸಗಿಯವರದ ಹಾವಳಿ ಜಾಸ್ತಿ ಆಗಿದೆ. ಈಗೇನು ಕಾವೇರಿ ಆರತಿ ಮಾಡ್ತಾರೆ ಅದೇ ರೀತಿ ಸ್ಥಾನಘಟ್ಟಗಳನ್ನ
ಮಾಡಿ ನೀವು ಕೂಡ ಅದನ್ನು ಅಭಿವೃದ್ಧಿ ಪಡಿಸ್ಬೋದಲ್ವಾ ಅಂತ. ಈಗ ಇವತ್ತು ಏನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಅವ್ರ ಜೊತೆಯಲ್ಲಿ ನಾನು ಇದನ್ನು ಚರ್ಚೆ ಮಾಡಿದ್ದೇನೆ. ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ತಕ್ಕಂಥ ಕೆಲಸ ಆಗಬೇಕು. ಏನಿವತ್ತು ನಾವು ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಏನು ಮಾಡ್ತಾ ಇದ್ದೀವೋ ಅದನ್ನು ಸಹ ತೆಗೆದುಕೊಂಡು ಮಾಡಬೇಕು ಅನ್ನೋದು. ಅದನ್ನು ನಾವು ಪಿಂಡ ಪ್ರದಾನ ಅದು ನಾವು ಹಿಂದಿಂದ ನಮ್ಮ ಅದೊಂದು ಧಾರ್ಮಿಕ ಪದ್ಧತಿ. ನಾವು ಅದಕ್ಕೊಂದು ಸಿಸ್ಟಮೆಟಿಕ್ಕಾಗಿ ಸರ್ಕಾರನೇ ವ್ಯವಸ್ಥೆ ಮಾಡಬೇಕು. ಒಂದು ಕಡೆ ಏನು ಕಾಶಿಯಲ್ಲಿ ಏನು ಮಾಡಿದ್ದಾರೆ, ವಾರಣಾಸಿಯಲ್ಲಿ ಏನು ಮಾಡಿದ್ದಾರೆ, ಅದೇ ರೀತಿ ಪಶ್ಚಿಮವಾಹಿನಿಯಲ್ಲಿ ಬಿಡ್ತಕ್ಕಂಥದ್ದು, ಸಂಗಮನಲ್ಲಿ ಬಿಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ನಾವೇ ಒದಗಿಸ್ಕೊಟ್ಟು ನಾವೇ ಅದನ್ನು ಪುರಸಭೆ ಮುಖಾಂತರ ಯಾವುದ್ರ ಮುಖಾಂತರ ಮಾಡಬೇಕು. ಅದ್ರ ಮುಖಾಂತರ ಸಂಪನ್ಮೂಲ ಆ ಪುರಸಭೆಗಳಿಗೆ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಅದಕ್ಕೇನಾರು ಒಂದು ಇದರಲ್ಲೇ ಆದರೆ ಒಂದು ನಿಮ್ಮ ಕಮಿಟಿ ಒಂದು ಮಾಡ್ತಾ ಇದ್ದಾರೆ, ಆ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ನೀವು ವರದಿ ಕೊಡಿ, ಅದನ್ನು ಮಾಡೋಣ, ಅದನ್ನು ಇದರಲ್ಲೇ ಮಾಡಿಕೊಡ್ತಕ್ಕಂಥದ್ದು ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾವೇರಿ ಆರತಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ನಾನು ಸಹ ಸದಸ್ಯನಿದ್ದೀನಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಯಾರು ಬೆಂಗಳೂರು ನಗರ ನೀರು ಸರಬರಾಜು ಸಮಿತಿ ಇದೆಯೋ ಅದರ ಅದಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲಿ ತೀರ್ಮಾನ ಆಗ್ತದೆ. ಆ ತೀರ್ಮಾನ ಆದಮೇಲೆ ನಾನು ನಿಮ್ಗೆ ಹೇಳ್ತೇನೆ. ವೈಯಕ್ತಿಕವಾಗಿ ನಾನು ನನ್ನ ಅಭಿಪ್ರಾಯ ಹೇಳೋದಂತಂದರೆ ವಾರದಲ್ಲಿ 3 ದಿವಸ ಕಂಪಲ್ಸರಿ ಮಾಡಬೇಕು. ಎಲ್ಲನೂ ಟೋಲ್ ಚಾರ್ಜಸ್ ಇರ್ಬೋದು, ವೈಯಕ್ತಿಕವಾಗಿ ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆಲ್ಲದಕ್ಕೂ ಒಂದೇ ಎಂಟ್ರಿ ಇರಬೇಕು, ಒಂದೇ ಎಂಟ್ರಿ ಫೀಸು. ನಾನು ಸಮಿತಿಲಿ ಅದನ್ನೆಲ್ಲೂ ನಾನು ಮಾತಾಡ್ತೇನೆ. ಒಂದೇ ಎಂಟ್ರಿ ಫೀಸ್ ಇರಬೇಕು. ಟೋಲ್ದಲ್ಲಿ ತೊಗೋಬೇಕು ಅಥವಾ ಎಂಟ್ರಿ ಫೀಸ್ ತೊಗೋಬೇಕು. ಟೋಲಲ್ಲಿ ನಾವು ತೆಗೆದುಕೊಳ್ತಕ್ಕಂಥದ್ದು ಅವ್ರು ಏನು ಬ್ರಿಡ್ಜ್ ಮಾಡಿದ್ದೀವಿ, ಆ ಬ್ರಿಡ್ಜು ಇನ್ನೂ ಮುಗ್ದಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಅಲ್ಲಿ ಕನೆಕ್ಷನ್ ಆಗೋದು ಆಗ್ತಕ್ಕಂಥದ್ದು ಕಡಿಮೆ ಇದೆ. ಅದರ ಹೈಕ್ ಮಾಡಿದ್ದಾರೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಮಾತಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಅದು ನಿಲ್ಲಿಸ್ತೀನಿ. ಈ ಬಗ್ಗೆ ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ನೇತೃತ್ವದ ಸಭೆಯಲ್ಲಿ ಹಿನ್ನೀರು ಮತ್ತು ಮುಂದೆ ಇರ್ತಕ್ಕಂಥ ಒತ್ತುವರಿ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ರೆಸಾರ್ಟ್ಗಳಿಂದ ಬರ್ತಕ್ಕಂಥ ಕೆಟ್ಟ ನೀರನ್ನ ಶುದ್ಧೀಕರಿಸ್ತೇನೆ ಬಿಡ್ತಕ್ಕಂಥದ್ದು ಇರ್ಬೋದು, ಅವೆಲ್ಲವನ್ನು ತಡೀಲಿಕ್ಕೆ ಏನು ಬೇಕು ಅದನ್ನು ನೀವು ರಿಪೋರ್ಟ್ ಮಾಡಿ ನಾನು ಮಾಡ್ತೀನಿ ಅನ್ನೋದು ಮಾತಾಡಿ. ಮೇ 2ನೇ ತಾರೀಕು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ನಮ್ಮ ಅಲ್ಲಾಪಟ್ಟಣದ ಗ್ರಾಮದಲ್ಲಿ ಅನ್ನದಾನೇಶ್ವರ ಏನು ಒಂದು ಅನ್ನದಾನೇಶ್ವರದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು, ಬೃಹತ್ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲ ಬನ್ನಿ, ಸಹಕರಿಸಿ. ಅನ್ನದಾನೇಶ್ವರ ಅವರ ಮೂಲ ಮನೆತನದ ದೇವರು. ಅದಕ್ಕೋಸ್ಕರ ಅವರೆಲ್ಲ ಶ್ರಮ ಹಾಕಿ ಎಲ್ಲವನ್ನು ಮಾಡಿದ್ದಾರೆ. ಅವರೇ ಸ್ವತಃ ಅಂದರೆ ಮನೆಯವರು ಎಲ್ಲ ನಿಂತು ಅದನ್ನು ಪೂರ್ಣ ಪ್ರಮಾಣದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ತಾವೆಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ತಾವು ಬರಬೇಕು ಅಂತೇಳಿ ನಾನು ನಮ್ರ ವಿನಂತಿ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.